ಇನ್ಸ್ಟಾಗ್ರಾಮಲ್ಲಿ ಹೊಸ ಒಂದು ಅಪ್ಡೇಟ್ ಬಂದಿದೆ ಅಲ್ವಾ, ವೆಬ್ಸು, ಡ್ರಾಪ್ ಥಾಟು, ಶೇರ್ ಮ್ಯೂಸಿಕ್ಕು, ಹಾಗೆ ನೋಟ್ ಎಲ್ಲ ಕೂಡ ಬರ್ತಾ ಇರುತ್ತೆ ನಿಮ್ಮ ಒಂದು ಲೋಗೋ ಮೇಗಡೆ. ಈಗ ಸ್ಕ್ರೀನ್ ಮೇಗಡೆ ನೋಡ್ತಾ ಇದ್ದೀರಲ್ವ, ಅದನ್ನು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಥಾಟ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ಶೇರ್ ಮಾಡ್ಕೊಂಡಿದ್ರೆ ಅವರು ಹಾಕಿರುವಂಥದ್ದನ್ನು ನೋಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ಫಸ್ಟ್ ಟೈಮ್ ಈ ಒಂದು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡ್ತಾನಲ್ವ ಅವಾಗ ನಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಮೊದಲು ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿ ಆದಮೇಲೆ ಹೋಮ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಮೆಸೇಜ್ ಸಿಂಬಲ್ ಇದೆ, ಮೆಸೇಜ್ ಸಿಂಬಲ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಮೆಸೇಜನ್ನು ಮಾಡ್ತಾರಲ್ವ ಇನ್ಸ್ಟಾಗ್ರಾಮಲ್ಲಿ, ಅದು ಓಪನ್ ಆಗುತ್ತೆ. ನಂತರ ಇಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ವೆಬ್ಸ್ ಆಗಿರ್ಬೋದು, ನೋಟ್ ಆಗಿರ್ಬೋದು, ಸಾಂಗ್ಸನ್ನು ಶೇರ್ ಮಾಡ್ಕೊಂಡಿದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಕಾಣಿಸ್ತಿದೆ ಮಣಿ ನಾಯಕ್ ಅಂತ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಅವರು ಯಾವ ಸಾಂಗ್ಸ್ ಹಾಕಿದ್ದಾರೆ ಅದು ಸಾಂಗ್ಸ್ ಬರುತ್ತೆ, ನೋಟ್ ಏನು ಬರೆದಿದ್ದಾರೆ ಅದು ಬರುತ್ತೆ. ನಂತರ ನೀವು ರಿಪ್ಲೈ ಕೂಡ ಮಾಡ್ಬೋದು. ರಿಪ್ಲೈ ಟು ಮಣಿ ನಾಯಕ್ ಅಂತ ಕಾಣಿಸ್ತಾ ಇದೆ, ರಿಪ್ಲೈಯನ್ನು ಕೂಡ ಮಾಡ್ಬೋದು, ಹಾಗೆ ಲೈಕ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ನೀವು ವೆಬ್ಬನ್ನು ಹಾಕಿದರೆ ಯುವರ್ ನೋಟ್ ಅಂತ ಇಲ್ಲಿ ಬರುತ್ತೆ, ನಂದು ಕಾಣಿಸ್ತಾ ಇದೆ ಅಲ್ವಾ. ನೀವು ಕೂಡ ಈ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಹಾಕಿರುವಂಥ ನೋಟ್ಸನ್ನು, ಸಾಂಗ್ಸನ್ನು ನೋಡ್ಬೋದು. ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ವೆಬ್ಸ್ ನೋಟ್ಸನ್ನು ಹಾಕೋದು ಅಂತ ವೀಡಿಯೋನ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.